ಸತ್ಯಕ್ಕೆ ಜೀವ ಅರ್ಪಿಸಿದ ರಾಜ ಹರಿಶ್ಚಂದ್ರ. ಒಂದು ಕಾಲದಲ್ಲಿ ಅಯೋಧ್ಯೆ ನಗರವನ್ನು ಆಳುತ್ತಿದ್ದ ರಾಜನೊಬ್ಬನಿದ್ದ. ಅವನ ಹೆಸರು ಹರಿಶ್ಚಂದ್ರ. ಅವನು ಶೂರನಾಗಿದ್ದಷ್ಟೇ ಅಲ್ಲ, ಸತ್ಯ ಮತ್ತು ಧರ್ಮಕ್ಕೆ ಅಪಾರ ಗೌರವ ನೀಡುತ್ತಿದ್ದನು. ಪ್ರಾಣ ಹೋದರೂ ಸತ್ಯ ಬಿಡಬಾರದು ಎಂಬುದು ಅವನ ಜೀವನದ ಮೂಲಮಂತ್ರವಾಗಿತ್ತು. ಅವನ ರಾಣಿ ಚಂದ್ರಮತಿ ಸೌಮ್ಯ ಸ್ವಭಾವದವಳು. ಮಗ ರೋಹಿತಾಶ್ವನು ವಿಧೇಯನಾಗಿದ್ದನು. ಈ ಸಂತೋಷದ ಕುಟುಂಬ ಜನರ ಪ್ರೀತಿಗೆ ಪಾತ್ರವಾಗಿತ್ತು. ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಬೇಕೆಂದು ಋಷಿ ವಿಶ್ವಾಮಿತ್ರ ನಿರ್ಧರಿಸಿದನು. ಒಂದು ದಿನ ಅವನು ರಾಜನ ಬಳಿಗೆ ಬಂದು ಯಾಗಕ್ಕಾಗಿ ಅಪಾರ ದಾನವನ್ನು ಕೇಳಿದನು. ರಾಜನು ಸಂತೋಷದಿಂದ ಒಪ್ಪಿಕೊಂಡನು. ಆದರೆ ವಿಶ್ವಾಮಿತ್ರ ಕೇಳಿದ ದಾನವು ಅಷ್ಟು ದೊಡ್ಡದಾಗಿತ್ತು. ಅದನ್ನು ನೀಡಲು ಹರಿಶ್ಚಂದ್ರನ ಬಳಿ ಸಾಕಷ್ಟು ಸಂಪತ್ತು ಇರಲಿಲ್ಲ. ಆದರೂ ರಾಜನು ತನ್ನ ಮಾತನ್ನು ಹಿಂಪಡೆಯಲಿಲ್ಲ. ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳಲು ಹರಿಶ್ಚಂದ್ರನು ತನ್ನ ರಾಜ್ಯವನ್ನೇ ದಾನವಾಗಿ ನೀಡಿದನು. ಆದರೂ ದಾನ ಪೂರ್ಣವಾಗಲಿಲ್ಲ. ಕೊನೆಗೆ ಅವನು ತನ್ನ ಪತ್ನಿ ಮತ್ತು ಮಗನನ್ನೂ ಮಾರಾಟ ಮಾಡಿ ತಾನೂ ಸಹ ಚಂಡಾಲನ ಸೇವೆಗೆ ಸೇರಿಕೊಂಡನು. ಸ್ಮಶಾನದಲ್ಲಿ ಕೆಲಸ ಮಾಡುತ್ತಾ ಮೃತದೇಹಗಳನ್ನು ಸುಡಲು ತೆರಿಗೆ ವಸೂಲಿಸುವ ದೌರ್ಜನ್ಯಕರ ಕೆಲಸವನ್ನು ಸ್ವೀಕರಿಸಿದನು. ರಾಜನಾಗಿದ್ದವನು ಈಗ ಬಡವನಾಗಿ ನೋವು ಅಪಮಾನ